ವೈ ಇಂಟರ್ನ್ಶಿಪ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಫಸ್ಟು ಸ್ಟೂಡೆಂಟ್ಸಿಗೆ ಏನಕ್ಕೆ ಇಂಟರ್ನ್ಶಿಪ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ರಿಯಲ್ ವರ್ಲ್ಡ್ ಸ್ಕಿಲ್ಸ್. ಕಾಲೇಜ್ಗೆ ಹೋಗ್ತಿರ್ತೀರಾ, ಕಾಲೇಜಲ್ಲಿ ಲೆಕ್ಚರ್ಸ್ ಕೇಳ್ಕೊತಾ ಇರ್ತೀರಾ, ಎಕ್ಸಾಮ್ಸ್ ಬರ್ತಿರ್ತೀರಾ ಅಥವಾ ಲ್ಯಾಬ್ ಎಕ್ಸಾಮ್ಸ್ ಮಾಡ್ತಿರ್ತೀರಾ. ಎಲ್ಲನೂ ಆಲ್ಮೋಸ್ಟ್ 90-95% ನಾವೇನು ಮಾಡ್ತಿರ್ತೀವಿ ಆ್ಯಸ್ ಅ ಸ್ಟೂಡೆಂಟ್ ಇಸ್ ಆಲ್ ಥಿಯರಟಿಕಲ್. ನಮಗೇನು ಪ್ರಾಕ್ಟಿಕಲ್ ಅಷ್ಟು ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ರಿಯಲ್ ವರ್ಲ್ಡಲ್ಲಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರೋಲ್ಲ. ಸೊ ಅದಕ್ಕೆ ಕಾರ್ಪೊರೇಟ್ ಎಂಟರ್ ಆಗಬೇಕಾಗುತ್ತೆ ಅಥವಾ ಎನಿ ಬಿಸ್ನೆಸ್ ಎಂಟರ್ ಆಗಬೇಕಾಗುತ್ತೆ ಅಥವಾ ಎನಿ ನೀಶ್ ಎಂಟರ್ ಆಗಬೇಕಾಗುತ್ತೆ. ಸೊ ಎಂಟರ್ ಆಗಿ ಅಲ್ಲಿನ ಜನಗಳ ಜೊತೆಗೆ ಸೀನಿಯರ್ಸ್ ಆಗಿರ್ಬೋದು, ಮಿಡ್ ಸೀನಿಯರ್ಸ್ ಆಗಿರ್ಬೋದು, ಮ್ಯಾನೇಜರ್ಸ್, ಸಮ್ಟೈಮ್ಸ್ ವಿಲ್ ಗೆಟ್ ಎ ಚಾನ್ಸ್ ಟು ಟಾಕ್ ಟು ಯುವರ್ ಪ್ರೆಸಿಡೆಂಟ್ಸ್ ಆ್ಯಂಡ್ ದ ಸಿ ಆಫ್ ಕಂಪ್ನಿ. ಸೊ ಆವಾಗ ಅವ್ರು ಹೇಗೆ ಆಪ್ರೇಟ್ ಆಗ್ತಾರೆ, ಹೇಗೆ ಕೆಲಸ ಮಾಡ್ತಾರೆ. ಮತ್ತು ಇಟ್ಸ್ ನಾಟ್ ಜಸ್ಟ್ ಅ ಹಾರ್ಡ್ ಸ್ಕಿಲ್ಸ್, ಸಾಫ್ಟ್ ಸ್ಕಿಲ್ಸ್ ಕೂಡ ಡೆವಲಪ್ ಮಾಡ್ತಾ ಹೋಗ್ಬೋದು. ಹೇಗೆ ಮಾತಾಡಬೇಕು, ಹೇಗೆ ನೆಗೋಷಿಯೇಟ್ ಮಾಡಬೇಕು, ಮತ್ತು ಹೇಗೆ ಇಮೇಲ್ಸ್ ಬರೀಬೇಕು, ಮತ್ತು ಹೇಗೆ ಮೀಟಿಂಗ್ಸ್ ಕಂಡಕ್ಟ್ ಮಾಡಬೇಕು, ಹೇಗೆ ಮೀಟಿಂಗ್ಸಲ್ಲಿ ಮಾತಾಡಬೇಕು. ಸೊ ಪ್ರತಿಯೊಂದನ್ನು ರಿಯಲ್ ವರ್ಲ್ಡ್ ಸ್ಕಿಲ್ಸ್ನ ಕಲಿತಾ ಹೋಗ್ತೀರಾ ಇಂಟರ್ನ್ಶಿಪ್ಪಲ್ಲಿ ನೀವು. ಸೆಕೆಂಡ್ ಒನ್ ಬಂದುಬಿಟ್ಟು ಇಂಡಸ್ಟ್ರಿ ಎಕ್ಸ್ಪೋಜರ್. ಲೆಟ್ಸೆ ನೀವು ಕಾರ್ಪೊರೇಟಿಗೆ ಎಂಟರ್ ಆಗ್ತಿದ್ದೀರಾ, ಟೆಕ್ ಇಂಡಸ್ಟ್ರಿ ಎಕ್ಸ್ಪೋಜರ್ ಆಗುತ್ತೆ ನಿಮಗೆ. ಟೆಕ್ಕಲ್ಲಿ ಹೇಗೆ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಯಾವುದೇ ಪ್ರೊಫೈಲ್ಸ್ ಇದೆ, ಬಿಸ್ನೆಸ್ ಅನಲಿಸ್ಟ್, ಡಿಜಿಟಲ್ ಮಾರ್ಕೆಟರ್, ಸಾಫ್ಟ್ವೇರ್ ಇಂಜಿನಿಯರ್ಸ್, ಮತ್ತು ಪ್ರಾಡಕ್ಟ್ ಮ್ಯಾನೇಜರ್ಸ್, ಪ್ರಾಡಕ್ಟ್ ಮಾರ್ಕೆಟಿಂಗ್ ಮ್ಯಾನೇಜರ್ಸ್, ಎಷ್ಟೊಂದು ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಸೊ ಅವ್ರ ರೋಲ್ಸ್ ಬಗ್ಗೆ ನಿಮ್ಗೆ ಇಂಟ್ರಡ್ಯೂಸ್ ಆಗುತ್ತೆ, ಕ್ಲೈಂಟ್ಸ್ ಬಗ್ಗೆ ಇಂಟ್ರಡ್ಯೂಸ್ ಆಗುತ್ತೆ, ಕ್ಲೈಂಟ್ ಇಂಟ್ರ್ಯಾಕ್ಷನ್ಸ್ ಗೊತ್ತಾಗುತ್ತೆ, ಆ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಹೇಗೆ ಆಪ್ರೇಟ್ ಆಗುತ್ತೆ, ಪ್ರತಿಯೊಂದನ್ನು ನೀವು ಕಲಿತಾ ಹೋಗ್ತೀರಾ ಆ್ಯಸ್ ಅನ್ ಇಂಟರ್ನ್. ಥರ್ಡ್ ವುಡ್ ಬಿ ನೆಟ್ವರ್ಕಿಂಗ್. ಬರೀ ಕಾಲೇಜಲ್ಲಿದ್ದಾಗ ಅಷ್ಟು ನೆಟ್ವರ್ಕಿಂಗ್ ಇರಲ್ಲ, ಬರೀ ನಿಮ್ಮ ಪಿಯರ್ಸ್ ಜೊತೆ ಇರ್ತೀರಾ ನೀವು. ಟು ದ ಮ್ಯಾಕ್ಸ್ ನಿಮ್ಮ ಕಾಲೇಜ್ ಫ್ರೆಂಡ್ಸ್, ಟ್ಯೂಷನ್ ಫ್ರೆಂಡ್ಸ್, ಟು ದ ಮ್ಯಾಕ್ಸ್ ಬೇರೆ ಬೇರೆ ಕಾಲೇಜಿಗೆ ಹೋಗಿ ನೀವೇನಾದರೂ ಇವೆಂಟ್ಸ್ ಅಟೆಂಡ್ ಮಾಡಿದ್ರೆ ಆ ಕಾಲೇಜ್ ಫ್ರೆಂಡ್ಸ್ ಇರ್ತಾರೆ ಅಷ್ಟೇ. ಆಲ್ಮೋಸ್ಟ್ ಎಲ್ಲರೂ ನಿಮ್ಮ ಏಜ್ ಗ್ರೂಪಲ್ಲಿ ಇರ್ತಾರೆ. ಬಟ್ ನೀವು ಕಾರ್ಪೊರೇಟ್ ಎಂಟರ್ ಆಗೋದ್ರಿಂದ ನಿಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಅಥವಾ ಪ್ರಾಡಕ್ಟ್ ಮ್ಯಾನೇಜರ್ಸ್ 40s ಇರ್ಬೋದು, 50s ಇರ್ಬೋದು, CEOs ಎಲ್ಲ 60s ಇರ್ಬೋದು. ಸೊ ಡಿಫ್ರೆಂಟ್ ಏಜ್ ಗ್ರೂಪ್ ಅವ್ರ ಜೊತೆ ನೀವು ಮಿಂಗಲ್ ಆಗಿ ಶುರು ಆಗ್ತೀರಾ ಮತ್ತು ತುಂಬ ಅವ್ರ ಜೊತೆ ನೆಟ್ವರ್ಕಿಂಗ್ ಬೆಳೆಸ್ಕೊತೀರಾ. ಸೊ ಆ ಕಂಪನಿಯಲ್ಲಿ ನೀವು ಇಂಟರ್ನಾಗಿ ವರ್ಕ್ ಮಾಡಿ ಅಲ್ಲಿ ನೀವು ಜಾಬ್ ಎಂಡಪ್ ಆಗಿಲ್ಲ ಅಂತ ಅಂದರೂ ಕೂಡ ಆ ನೆಟ್ವರ್ಕಿಂಗ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಗೆಟ್ ದ ಜಾಬ್ ಎಲ್ಸ್ವೇರ್. ಸೊ ನೆಟ್ವರ್ಕಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ ಇಂಟರ್ನ್ಶಿಪ್ಸ್. ಜಾಬ್ ಕ್ಲಾರಿಟಿ ಸಿಗುತ್ತೆ. ನಾನು ಇಂಜಿನಿಯರಿಂಗ್ ಮಾಡಿ ಡಿಜಿಟಲ್ ಮಾರ್ಕೆಟರ್ ಆಗ್ಬೋದಾ ಅನ್ನೋ ಕ್ವಶನ್ಸ್ ಯಾವಾಗೂ ಇರುತ್ತೆ ನಿಮಗೆ. ನಾನು ಗ್ರೇಟ್ ಫಿಟ್ ಅನ್ನೋದು ಆಗ್ತೀನೋ ಇಲ್ವೋ ಅಂತ ಆ ಹಂಬಲ ಇರುತ್ತೆ. ಸೊ ಇಟ್ಸ್ ಬೆಟರ್ ಟು ಬಿ ಆನ್ ಇಂಟರ್ನ್ ಫಸ್ಟ್, ಟು ನೋ ದಿ ಇಂಡಸ್ಟ್ರಿ, ನೋ ದ ಪೀಪಲ್, ನೋ ದ ವರ್ಕ್ ದೇರ್. ಎಲ್ಲ ಗೊತ್ತಾದ್ಮೇಲೆ ಗೊತ್ತಾಗುತ್ತೆ ನಿಮಗೆ ವೆದರ್ ಯು ಹ್ಯಾವ್ ಟು ಕ್ಯಾರಿ ಆನ್ ಆರ್ ಎಲ್ಸ್ take a step back anta. So it's always gives you a clarity. So I always recommend any student to do at least 2 to 3 internships in a 2 to 3 different niches. ಇವಾಗ ನೀವು BA ಸ್ಟೂಡೆಂಟ್ ಅಥವಾ BCom ಸ್ಟೂಡೆಂಟ್ ಆಗಿದ್ರೆ do an internship in accounts, also do an internship in marketing, do an internship in management. If you get a chance, also do an internship in a software tech company as an intern, software engineering intern or a tester. ಸೊ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ನಿಮ್ಗೆ ಇಷ್ಟ ಇದೆ ಅಂತ. ಇಷ್ಟ ಆಗಿರೋದನ್ನ ಚೆನ್ನಾಗಿ ಈಸಿಯಾಗೂ ಕಲಿಬೋದು, ಚೆನ್ನಾಗಿ ಕೂಡ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ it's a good opportunity for you to explore different career options in the early stage of your career. The final one ಬಂದ್ಬಿಟ್ಟು the better job chances. You can land a job in that particular company. ಇಂಟರ್ನಾಗಿ ವರ್ಕ್ ಮಾಡಿದ್ರಿ, ನಿಮ್ಮನ್ನು ಇಂಪ್ರೂವ್ ಮಾಡ್ಕೊಂಡ್ರಿ, ನೀವು ಒಳ್ಳೆ ಅಸೆಟ್ ಅಂತ ಅನ್ನಿಸ್ತು ಕಂಪನಿಗೆ, ಡೆಫಿನೆಟ್ಲಿ ದೇ ವಿಲ್ ಆಫರ್ ಯು ಅ ಜಾಬ್. ಸೊ ನಿಮಗೆ ಕೆಲಸ ಕೊಡ್ತಾರೆ ಅವರು. ಇಲ್ಲ ಅವ್ರಿಗೆ ರಿಕ್ವೈರ್ಮೆಂಟ್ ಇಲ್ಲ, ಇವನ್ ದೋ ಯು ಆರ್ ವೆರಿ ಗುಡ್ ಆ್ಯಟ್ ಇಟ್, ಆವಾಗ ನಿಮ್ಮನ್ನು ಬೇರೆ ಕಡೆ ರೆಫರ್ ಮಾಡೋ ಚಾನ್ಸಸ್ ಕೂಡ ಇದೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಸರ್ಟಿಫಿಕೇಷನ್ ಸಿಕ್ಕಿರುತ್ತೆ, ಆ ಸರ್ಟಿಫಿಕೇಷನ್ ಇಟ್ಕೊಂಡು ನೀವು ಬೇರೆ ಕಡೆ ಜಾಬ್ ಮಾಡ್ಬೋದು. ಸೊ ನಾನು ಸ್ವಿಚ್ ಮಾಡೋವಾಗ ಐ ವಾಸ್ ಮೇಕಿಂಗ್ 20K ಆಲ್ಮೋಸ್ಟ್. ಸ್ವಿಚ್ ಆದಮೇಲೆ ಐ ಸ್ಟಾರ್ಟ್ ಮೇಕಿಂಗ್ 34K. ಅದೊಂದು 14,000 ಎಕ್ಸ್ಟ್ರಾ ಆಯಿತು ನನಗೆ. ಇಟ್ಸ್ ನಾಟ್ ಬಿಕಾಸ್ ನನ್ನನ್ನು ಅವರು ಡಿಜಿಟಲ್ ಮಾರ್ಕೆಟಿಂಗ್ ಫ್ರೆಷರ್ ಆಗಿ ಕನ್ಸಿಡರೇ ಮಾಡಿಲ್ಲ, ಬಿಕಾಸ್ ನಾನು ಇಂಟರ್ನ್ಶಿಪ್ ಮಾಡಿದ್ದೆ ಮತ್ತು ಮುಂಚೆ ಫ್ರೀಲಾನ್ಸಿಂಗ್ ಪ್ರಾಜೆಕ್ಟ್ಸ್ ಮಾಡಿದ್ದೆ. ನಂದು ಕೋರಾ ಪೇಜ್ ಇತ್ತು, 1,000 ಫಾಲೋವರ್ಸ್ ಇದ್ದರು, 8 lakhs ಕಾಂಟೆಂಟ್ ವ್ಯೂ ಇತ್ತು ಕೋರಾದಲ್ಲಿ. ನನ್ನ ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ನೋಡಿದ್ರು, ನನ್ನ ಕೋರಾ ಪ್ರೊಫೈಲ್ ನೋಡಿದ್ರು ಮತ್ತು ನನ್ನ ಫ್ರೀಲಾನ್ಸಿಂಗ್ ಪ್ರಾಜೆಕ್ಟ್ಸ್ ನೋಡಿ ನನಗೆ ಒಳ್ಳೆ ಹೈಕಲ್ಲಿ ಆಲ್ಮೋಸ್ಟ್
20,000 to 33,000 34,000 ಅಂತ ಹೇಳಿದ್ರೆ ಇಟ್ಸ್ ಮೋರ್ ದ್ಯಾನ್ 50% ಹೈಕ್ ನನಗೆ ಕೊಟ್ಟು ತೊಗೊಂಡ್ರು. ಸೊ ಇಂಟರ್ನ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಲ್ಯಾಂಡ್ ಅ ಬೆಟರ್ ಪೇಯಿಂಗ್ ಜಾಬ್ ಆರ್ ಅ ಬೆಟರ್ ಜಾಬ್ ಆಪರ್ಚುನಿಟಿ.